ಸರ್, ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಆಗಿರೋದನ್ನ ತಡೆ ಹಿಡಿದಿದ್ದಾರೆ. ಅದ್ರ ಬಗ್ಗೆ ನಿಮ್ದು ಏನಾದ್ರು ಸರ್, ಅದ್ರ ಏನಾದ್ರು BY ವಿಜಯೇಂದ್ರ ಅವರ ಕ್ಯಾಂಡಿಡೇಟ್ ಅಂತ ಹೇಳಿ ತಡೆ ಹಿಡಿದ್ರು ಅಥವಾ ವಿರೋಧ ಆಯ್ತು ಅಂತ? ನನಗೆ ನಾನು ಕೂಡ ಮಾಧ್ಯಮಗಳಲ್ಲೇ ನೋಡಿರೋದು, ನನಗೇನು ಅಷ್ಟೇನು ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಆಯ್ಕೆ ಆದ ನಂತರ ಅಲ್ಲೆಲ್ಲೋ ಒಂದು ಕಡೆ ಅಲ್ಲಿ ಲೋಕಸಭಾ ಸದಸ್ಯರು ಅಲ್ಲೆಲ್ಲೋ ಒಂದು ಕಡೆ ಭಿನ್ನ ಅನ್ನಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋ ಕಾರಣ ಅದು ಆಮೇಲೆ ಏನಾಯ್ತು, ಮಾಜಿ MLA ಒಬ್ಬರು ಹೇಳಿದಾರೆ, ಅದು ಸರ್ವಾಧಿಕಾರ ಆತನೇ ಸ್ವಂತ ಆಯ್ಕೆ ಮಾಡೋದಕ್ಕೆ ಒಬ್ಬನಿಗೆ ಅಧಿಕಾರಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಅವ್ರ ಭಿನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ ನಂತರ ಅದು ಪುನಃ ಅದನ್ನ ಸರಿಯೋ ತಪ್ಪ ಅನ್ನೋಂಥದ್ದು ಕೂಡ ಆಲ್ರೆಡಿ ಚರ್ಚೆ ಮಾಡಿರೋ ಕಾರಣ, ಆಲ್ರೆಡಿ ಘೋಷಣೆ ಆಗಿರೋ ಕಾರಣ ಪುನಃ ಹೈಕಮಾಂಡ್ಗೆ ಹೋಗಿದೆ. ಹೈಕಮಾಂಡ್ದಲ್ಲಿ ರಾಷ್ಟ್ರೀಯ ನಾಯಕರು ಒಂದು ಪತ್ರವನ್ನು ಕೂಡ ಕಳಿಸಿ ಸ್ವಲ್ಪ ದಿನಗಳ ಕಾಲ ಸ್ಟೇ ಮಾಡಿ ತಟಸ್ಥಾಗಿ ನಿಲ್ಲಿಸ್ರಿ ಅಂತ ಹೇಳಿ ಅವರೇನೋ ಆದೇಶವನ್ನು. ಈಗ ಅವರು ವಿಜೇಂದ್ರ ಒಂದ್ ನಮೂನಿ ಹಿನ್ನಡೆ ಅನ್ಸಲ್ವ? ಅಲ್ಲ, ಈ ಪಾರ್ಟಿಯಲ್ಲಿ ನೋಡ್ರಿ ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ತೀರ್ಮಾನಗಳಾದಂತ ಟೈಮಲ್ಲಿ ಅಲ್ಲಿದ್ದಂತ ಲೋಕಸಭಾ ಸದಸ್ಯರು ಹೇಳಿದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಪಾರ್ಟಿಗೆ ಅದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಪಾರ್ಟಿ ಈ ರೀತಿ ತೀರ್ಮಾನಗಳು ತಗೊಂಡಿರು. ಯಾವುದೇ ರೀತಿಯಲ್ಲಿ ಕೂಡ ಬದಲಾವಣೆ ಈ ತರದ ಆಗ್ತಾ ಯತ್ನಾಳ್ ಅವರೇ ಹೇಳಿದ್ದಾರೆ. ನನಗೆ ಯಾವುದೇ ಮಾಹಿತಿ ಇಲ್ಲ. ಯಾಕಂದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಕೋರ್ ಕಮಿಟಿಯಲ್ಲಿ ಚರ್ಚೆ ಆದಂತ ಟೈಮಲ್ಲಿ ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಅಧ್ಯಕ್ಷರು ಆಗ್ಬೇಕಂತ ಚರ್ಚೆ ಆದಂತ ಟೈಮಲ್ಲಿ ಕೂಡ ಎಲ್ಲರೂ ಒಮ್ಮತದಿಂದಲೇ ತೀರ್ಮಾನ ತಗೊಂಡು ಯಾವ್ಯಾವ ಸರಿಪಡಿಸ್ಬೇಕು, ಏನೇನು ಇರಬೇಕು ಅವೆಲ್ಲ ಕೂಡ ನೋಡಿ ಆ ತೀರ್ಮಾನ. ಈಗ ಬಳ್ಳಾರಿ ವಿಜಯನಗರ ಎರಡು ಆಗಿದೆ ಸರ್, ಇಲ್ಲಿ ಯಾವುದು ಭಿನ್ನಾಭಿಪ್ರಾಯ ಇಲ್ಲ. ಯಾವ